ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈಗಾಗಲೇ ಬಿಗ್ ಬಾಸ್ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಅದು ಕೂಡ ತುಂಬಾ ಸಿಂಪಲಾಗಿ ಒಂದು ಸ್ಟೈಲಿಶ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಪ್ರೀವಿಯಸ್ ಇಯರ್ ನಾವು ನೋಡಿಕೊಂಡು ಬಂದಿರುವ ಹಾಗೆ ಬಿಗ್ ಬಾಸ್ ಪ್ರೋಮೋ ಏನಿದೆ ಅದು ಸ್ವಲ್ಪ ಓವರ್ ಆಗಿ ತುಂಬಾ ಜನ ಮೆಚ್ಚುಗೆಯನ್ನು ಕೂಡ ಪಡೆದಿತ್ತು, ಸ್ವರ್ಗ ನರಕ ಅನ್ನುವ ಕಾನ್ಸೆಪ್ಟ್. ಬಟ್ ದಿಸ್ ಇಯರ್ ಅಂದರೆ ಈ ಒಂದು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಂಪ್ಲೀಟ್ ಒಂಥರ ಸಿಂಪಲ್ ಆಗಿ ಮಾಡಿದ್ದಾರೆ. ಇದರಲ್ಲಿ ಯಾರು ಕೂಡ ಇಲ್ಲ, ಓನ್ಲಿ ಸುದೀಪ್ ಸರ್ ಮತ್ತು ಅವರೊಂದು ಕಾಗೆ ಮತ್ತು ಒಂದು ನರಿ, ಇದರ ಬಗ್ಗೆ ಒಂದು ಡೀಪಾಗಿ ಒಂದು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ಪ್ಲಸ್ ಏನಂದರೆ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಹೋದ ವರ್ಷ ಏನು ಗಾಸಿಪ್ ಎಲ್ಲ ಇತ್ತು, ಲೈಕ್ ನಾನು ಬಿಗ್ ಬಾಸ್ ನಿರೂಪಣೆ ಮಾಡೋದಿಲ್ಲ ಅಂತ ಹೇಳುವಾಗ ಆಗ ಕೂಡ ಎಲ್ಲರದೊಂದು ಮೈಂಡ್ ಸೆಟ್ಟಲ್ಲಿ ನೆಗೆಟಿವಿಟಿ ತುಂಬಿತ್ತು. ಅಂದರೆ ಇನ್ನೂ ಯಾರು ಬರಬಹುದು, ಕೆಲವು ಕಡೆಯಲ್ಲಿ ಒಂದು ಹರಿದಾಡ್ತಿತ್ತೇನೆಂದರೆ ಸುದೀಪ್ ಸರ್ ಬರಲಿಲ್ಲದಿದ್ದರೆ ನಾವು ಬಿಗ್ ಬಾಸ್ ನೋಡೋದಿಲ್ಲ ಅಂತ. 100% ನಿಜ ಅಂತ ಆಗಿತ್ತು ವಿಷಯ. ಅವರು ಬಿಗ್ ಬಾಸ್ ಇನ್ನೊಂದ್ಸತಿ ನಿರೂಪಣೆ ಮಾಡಿದ್ದು ರೀಸನ್ ಏನಂದರೆ ಅವರ ಅಮ್ಮನಿಗೆ ಈಗಂತಲ್ಲ ಮುಂಚೆಯಿಂದ ಕೂಡ ಅವರು ಬಿಗ್ ಬಾಸ್ ನಿರೂಪಣೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅದೊಂದು ಇನ್ನೂ ಕೂಡ ಅವರು ಮಾಡ್ತಾನೆ ಇರಬೇಕು ಅಂತ ಅವರಿಗೆ ಆಸೆ ಇತ್ತು. ಬಟ್ ಅನಿವಾರ್ಯ ಕಾರಣದಿಂದ ಏನಾಯ್ತಂದರೆ ಅಮ್ಮನಿಗೆ ಹುಷಾರಿಲ್ಲದಾಗೆ ಆಯಿತು. ಆ ಟೈಮಲ್ಲಿ ಇವರಿಗೆ ಅಮ್ಮನಿಗೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ನಿರೂಪಣೆ ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅಂತ ಹೇಳ್ಬೋದು. ಯಾಕಂದರೆ ಈಗ ನಾವು ನೋಡ್ತಿರೋ ಹಾಗೆ ತುಂಬಾ ಅಂದರೆ A to Z ಅವರೀಗ ಸೋಮವಾರದಿಂದ ಶುಕ್ರವಾರ ತನಕ ಏನೆಲ್ಲ ಆಗ್ತದೆ ಅದು A to Z ಅವರು ಅದು ಓದಿ ಅಂದರೆ ನೋಡಿ ಏನೆಲ್ಲ ಆಗ್ತಿದೆ ಅಂತ ನೋಡಿ ಅದರ ಒಂದು ಡಿಸಿಷನ್ ಅವರು ಸ್ಯಾಟರ್ಡೇ ಸಂಡೇ ಅಂದರೆ ಸ್ಯಾಟರ್ಡೇ ಕಂಪ್ಲೀಟಾಗಿ ಇದರ ತಪ್ಪಿದೆಯಾ ಸರಿ ಇದೆಯಾ ಅಂತ ಒಂದು ಮಾಹಿತಿಯನ್ನು ಅವರು ಕೊಡಲೇಬೇಕು. ಸೊ ಅವರಿಗೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಈಚೆ ಸೈಡ್ ನೋಡುವಾಗ ನಿಮಗೆಲ್ಲ ಅಮ್ಮನಿಗೆ ಹುಷಾರಿರಲಿಲ್ಲ. ಸೊ ಅವರು ಹೋದ ವರ್ಷ ಡೆತ್ ಆದರು. ಸೊ ಅದರ ನಂತರ ಏನು ಎಲ್ಲರಿಗೆ ಕ್ವಶನ್ ಮಾರ್ಕ್ ಆಗ್ತಿತ್ತು, ಏನು ಯಾರು ಬಿಗ್ ಬಾಸ್ ಹೋಸ್ಟ್ ಮಾಡ್ತಾರೆ ಅಂತ. ಆದಷ್ಟು ಬೇಗ, ಇಲ್ಲಾಂದರೆ ಪ್ರೆಸ್ ಮೀಟ್ ಯಾವಾಗಲೂ ಕೂಡ ಸೆಪ್ಟೆಂಬರಲ್ಲಿ ಆಗ್ತದೆ. ಬಟ್ ಈ ವರ್ಷ ಏನಾಯ್ತು ಅಂದರೆ ಸ್ವಲ್ಪ ಬೇಗನೆ ಪ್ರೆಸ್ ಮೀಟ್ ಆಗಿದೆ. ಆಗಸ್ಟಲ್ಲಿ ಎಲ್ಲರಿಗೆ ಗೊತ್ತಾಗಿದೆ ಕಿ ಸುದೀಪ್ ಸರ್ ಇವರು ಬಿಗ್ ಬಾಸ್ ಹೋಸ್ಟ್ ಮಾಡ್ತಿದ್ದಾರೆ ಅಂತ. ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವೀಗ ಕಾಣ್ತಿರ್ಬಹುದು, ಎಲ್ಲರೂ ಕೂಡ ಕೇಳ್ತಿದ್ರು ಯಾವಾಗ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಅಂದರೆ ಬಿಗ್ ಬಾಸ್ ಯಾವಾಗ ರಿಲೀಸ್ ಆಗ್ತದೆ, ಗ್ರ್ಯಾಂಡ್ ಫಿನಾಲೆ ಯಾವಾಗ ಅಂತ. ಸೊ ಸೆಪ್ಟೆಂಬರ್ 28 9:30 ರಾತ್ರಿ ಹೊತ್ತು 9:30ಗೆ ಬಿಗ್ ಬಾಸ್ ಸೀಸನ್ 12 ಕನ್ನಡ ರಿಲೀಸ್ ಆಗ್ತದೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸ್ಯಾಟರ್ಡೇ ಸಂಡೇ 9 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಇನ್ನೊಂದು ವಿಷಯ ಇದೆ, ಏನಪ್ಪ ಅಂದರೆ ಬಿಗ್ ಬಾಸ್ ಅಂತ ಹೇಳುವಾಗ ಎಲ್ಲರೂ ಕೂಡ ಕಾಯ್ತಿರೋದು ಎಲ್ಲಿರ್ಬೋದು, ಲೊಕೇಶನ್ ಯಾವಾಗಲೂ ಕೂಡ ಒಂದು ಪ್ಲೇಸಲ್ಲಿ ಇತ್ತು. ಬಟ್ ಈ ಟೈಮಲ್ಲಿ ಅದು ಲೊಕೇಶನನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದು ಕಡೆಯಲ್ಲಿ ಅವರೊಂದು ಲೊಕೇಶನಲ್ಲಿ ತಯಾರಿ ಮಾಡ್ತಿದ್ದಾರೆ. ನಾನೀಗ ಡಿಸ್ಪ್ಲೇಯಲ್ಲಿ ಹಾಕಿದ್ದೇನೆ, ನೀವೆಲ್ಲ ನೋಡ್ಬೋದು. ಸೊ ಇದರಲ್ಲಿ ತುಂಬಾ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇದೆ. ಹನುಮಂತ ದೇವರದ್ದು ಕೂಡ ಇದೆ. ಅಂದರೆ ಯಾವಾಗಲೂ ಕೂಡ ಬಿಗ್ ಬಾಸಲ್ಲಿ ಅಷ್ಟು ಒಳ್ಳೆಯದಿತ್ತು, ಬಟ್ ಇಷ್ಟು ಒಳ್ಳೆಯದಿರಲಿಲ್ಲ ಅಂತ ನನಗೆ ಒಂದು ಅಭಿಪ್ರಾಯ. ನಿಮಗೆ ಹೇಗಿತ್ತು ಅಂತ ಹೇಳಿ. ಸೊ ಈ ಸತಿ ಸ್ವಲ್ಪ ಬಿಗ್ ಬಾಸನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸುದೀಪ್ ಸರ್ ಇವರು ಸೆಪ್ಟೆಂಬರ್ 25ಗೆ ಇನ್ನೊಂದು ಇಂಟರ್ವ್ಯೂವನ್ನು ತೆಗೊಳ್ಳಿಕ್ಕೆ ಇದ್ದಾರೆ ಅಂತ ಒಂದು ಸುದ್ದಿ ಇದೆ. ಯಾಕೆ ಇನ್ನೊಂದು ಇಂಟರ್ವ್ಯೂ ಅಂತ ಎಲ್ಲರಿಗೊಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಈವನ್ ನನಗೆ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಬಟ್ ರೀಸನ್ ಏನಪ್ಪ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೋದ ಸತಿ ಏನು ಇಂಟರ್ವ್ಯೂ ನಡೆದಿತ್ತು ಅದು ಕರೆಕ್ಟಾಗಿ ಯಾರಿಗೆ ಕೂಡ ಕ್ಲಾರಿಫಿಕೇಷನ್ ಸಿಗಲಿಲ್ಲ, ಆಯಿತಾ. ಅಂದರೆ ಇಮಿಡಿಯೇಟ್ಲಿ ಬಂದರು, ಇನ್ನು ನಾವು ಹೋಸ್ಟ್ ಮಾಡೋದು ಮತ್ತೊಂದು 2 ಕ್ವಶನ್ಸ್ ಕೇಳಿದರು, ಆಯಿತು ಮತ್ತು ಹೋದರು ನಾರ್ಮಲ್. ಬಟ್ ದಿಸ್ ಸೆಪ್ಟೆಂಬರ್ 25ಗೆ ಕಂಪ್ಲೀಟಾಗಿ ಯಾರಿಗೆಲ್ಲ ಏನೆಲ್ಲ ಕ್ವಶನ್ಸ್ ಕೇಳಬೇಕು, ನೀವು ಕಲರ್ಸ್ ಕನ್ನಡ ಅಲ್ಲಿ ಬಿಗ್ ಬಾಸ್ ಏನು ಪ್ರೋಮೋದಲ್ಲಿ ನೀವು ಕ್ವಶನ್ಸ್ ಕೇಳ್ಬೋದು, ಅದನ್ನು ಕೂಡ ಕೇಳುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಒಂದು ಸುದ್ದಿ ಇದೆ. ವಿಲ್ ಸಿ ಹೇಗಿರ್ತದೆ ಅಂತ. ಆ್ಯಂಡ್ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಆ್ಯಂಡ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿದೆ ಹೇಳಿ. ಲವ್ ಯು ಆಲ್.